ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. IBPS CRP ಕ್ಲರ್ಕ್ ಹುದ್ದೆಗೆ ನೇಮಕಾತಿ ಮಾಡ್ತಿದ್ದಾರೆ. ಈಗಲೇ ಹೋಗಿ ಅಪ್ಲೈ ಮಾಡಿ. ಟೋಟಲ್ ಪೋಸ್ಟಸ್ 6128. ಡಿಗ್ರಿ ಮುಗಿದವರು ಅಪ್ಲೈ ಮಾಡಬಹುದು. ಡಿಗ್ರಿ ಓದ್ತಾ ಇರೋರು 6 ಸೆಮ್ನಲ್ಲಿರೋರು ಕೂಡ ಅಪ್ಲೈ ಮಾಡಬಹುದು. ಜನರಲ್ OBC ಆಲ್ ಕೆಟಗರಿಗೆ 850 ರೂಪಾಯಿ ಅಪ್ಲಿಕೇಶನ್ ಫೀ ಆಗುತ್ತೆ. ಫಾರ್ SC ST 175 ರುಪೀಸ್ ಫೀಸ್ ಆಗುತ್ತೆ. ಡೀಟೇಲ್ ನೋಟಿಫಿಕೇಷನ್ನ ನೋಡ್ತಾ ಹೋಗೋಣ. ಸ್ಟಾರ್ಟಿಂಗ್ ಅಪ್ಲಿಕೇಶನ್ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟಿಂಗ್ 1 ಜುಲೈ 2024 ಟು ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್ 21 ಜುಲೈ 2024. ನಮ್ಮ ಕರ್ನಾಟಕದಲ್ಲಿರುವ ಹುದ್ದೆಗಳು 457 ಪೋಸ್ಟರ್ಸ್. ಬ್ಯಾಂಕ್ನಲ್ಲಿ 457 ಹುದ್ದೆಗಳು ಖಾಲಿ ಇದ್ದಾವಂತೆ. ಹಾಗೆಯೇ ಬ್ಯಾಂಕ್ ಎಕ್ಸಾಮಿಗೆ ಯಾವುದೆಲ್ಲ ಸಬ್ಜೆಕ್ಟ್ ಇರುತ್ತೆ ಅಂತ ನೋಡ್ತಾ ಹೋಗೋಣ. ನೀವಿನ್ನೂ ಹೊಸಬ್ರಾಗಿದ್ದರೆ ತಿಳ್ಕೊಳ್ಳಿ. ಫಸ್ಟ್ ಎಕ್ಸಾಮ್ ಪ್ರಿಲಿಮಿನರಿ, ಅದು ಪಾಸ್ ಆದರೆ ನೆಕ್ಸ್ಟ್ ಮೇನ್ಸ್ ಎಕ್ಸಾಮ್. ಫಸ್ಟ್ ಪ್ರಿಲಿಮಿನರಿ ಎಕ್ಸಾಮ್ನಲ್ಲಿ 3 ಸಬ್ಜೆಕ್ಟ್ ಬರ್ತವೆ: ಇಂಗ್ಲೀಷ್, ನ್ಯೂಮರಿಕಲ್ ಎಬಿಲಿಟಿ, ರೀಸನಿಂಗ್ ಎಬಿಲಿಟಿ. ಇಂಗ್ಲೀಷ್ 30 ಕ್ವಶನ್ಸ್ 30 ಮಾರ್ಕ್ಸ್ 20 ಮಿನಿಟ್ಸ್. ನ್ಯೂಮರಿಕಲ್ ಎಬಿಲಿಟಿ 35 ಕ್ವಶನ್ಸ್ 35 ಮಾರ್ಕ್ಸ್ 20 ಮಿನಿಟ್ಸ್. ರೀಸನಿಂಗ್ ಎಬಿಲಿಟಿಯಲ್ಲಿ 35 ಕ್ವಶನ್ಸ್ 35 ಮಾರ್ಕ್ಸ್ 20 ಮಿನಿಟ್ಸ್. ಟೋಟಲ್ ನಂಬರ್ ಆಫ್ ಕ್ವಶನ್ಸ್ 100, ಮ್ಯಾಕ್ಸಿಮಮ್ ಮಾರ್ಕ್ಸ್ 100, 60 ಮಿನಿಟ್ಸ್, 1 ಅವರಲ್ಲಿ ಇರುತ್ತೆ. ಇದರಲ್ಲಿ ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ. ಹೆಂಗಂದರೆ 2 ತಪ್ಪಾದರೆ 1 ಮಾರ್ಕ್ಸ್ ಕಟ್ ಆಗುತ್ತೆ. ಫಸ್ಟ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಪಾಸ್ ಆದರೆ ನೆಕ್ಸ್ಟ್ ಮೇನ್ಸ್ ಎಕ್ಸಾಮ್ ಇರುತ್ತೆ. ಮೇನ್ಸ್ ಎಕ್ಸಾಮ್ನಲ್ಲಿ ಜನರಲ್ ಅವೇರ್ನೆಸ್, ಜನರಲ್ ಇಂಗ್ಲೀಷ್, ರೀಸನಿಂಗ್ ಎಬಿಲಿಟಿ ಆ್ಯಂಡ್ ಕಂಪ್ಯೂಟರ್ ಆಪ್ಟಿಟ್ಯೂಡ್ ಆ್ಯಂಡ್ ಕ್ವಾಂಟಿಟ್ಯೂಡ್ ಆಪ್ಟಿಟ್ಯೂಡ್. ನಂಬರ್ ಆಫ್ ಕ್ವಶನ್ಸ್ ಜನರಲ್ ಅವೇರ್ನೆಸ್ 50 ಕ್ವಶನ್ಸ್ 50 ಮಾರ್ಕ್ಸ್ 35 ಮಿನಿಟ್ಸ್. ಜನರಲ್ ಇಂಗ್ಲೀಷ್ 40 ಕ್ವಶನ್ಸ್ 40 ಮಾರ್ಕ್ಸ್ 35 ಮಿನಿಟ್ಸ್. ರೀಸನಿಂಗ್ ಎಬಿಲಿಟಿಯಲ್ಲಿ ಆ್ಯಂಡ್ ಕಂಪ್ಯೂಟರ್ ಆಪ್ಟಿಟ್ಯೂಡ್ 50 ಕ್ವಶನ್ಸ್ 60 ಮಾರ್ಕ್ಸ್ 45 ಮಿನಿಟ್ಸ್. ಕ್ವಾಂಟಿಟ್ಯೂಡ್ ಆಪ್ಟಿಟ್ಯೂಡಲ್ಲಿ 50 ಕ್ವಶನ್ಸ್ 50 ಮಾರ್ಕ್ಸ್ 45 ಮಿನಿಟ್ಸ್. ಟೋಟಲ್ ನಂಬರ್ ಆಫ್ ಕ್ವಶನ್ಸ್ 190 ಕ್ವಶನ್ಸ್ 200 ಮಾರ್ಕ್ಸ್ 160 ಮಿನಿಟ್ಸ್, ಅಂದರೆ 2.5 ಅವರ್ ಇರುತ್ತೆ. ಯಾವುದು ಮೇನ್ಸ್ ಎಕ್ಸಾಮ್ನಲ್ಲಿ. ಪ್ರಿಲಿಮಿನರಿ ಎಕ್ಸಾಮ್ ಪಾಸ್ ಆದರೆ ಮಾತ್ರ ಮೇನ್ಸ್ ಎಕ್ಸಾಮ್ ಅಲ್ವಾ. ನೆಕ್ಸ್ಟ್, ಕರ್ನಾಟಕದಲ್ಲಿ ಯಾವ್ಯಾವ ಲ್ಯಾಂಗ್ವೇಜ್ನಲ್ಲಿ ಎಕ್ಸಾಮ್ ಬರಿಬೋದು? ಕರ್ನಾಟಕದಲ್ಲಿ ಇಂಗ್ಲೀಷ್ನಲ್ಲಿ ಬರಿಬೋದು, ಹಿಂದಿಯಲ್ಲಿ ಬರಿಬೋದು, ಕನ್ನಡ ಆ್ಯಂಡ್ ಕೊಂಕಣಿ. ಮುಂಚೆ ಎಲ್ಲ ಇಂಗ್ಲೀಷ್ನಲ್ಲಿ ಅಷ್ಟೇ ಇತ್ತು. ಈಗ ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸು ಸಚಿವರಾದ್ರಲ್ಲ, ಅವರು ಕನ್ನಡ ಲ್ಯಾಂಗ್ವೇಜಲ್ಲಿ ಬರಿಬೋದಂತ ಒಂದು. ಇದು SBIನ ನೇಮಕಾತಿಯಾಗಿದ್ದು, SBI ಬ್ಯಾಂಕ್ IBPS RRB ಕ್ಲರ್ಕ್ನ ನೇಮಕಾತಿ ಆಗಿದ್ದು. ಮತ್ತೆ ತಡ, ನೀವು ಈ ವಿಡಿಯೋಗೊಂದು ಲೈಕ್ ಕೊಡಿ.